ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಹೋಗ್ಬಿಡೋಣ ಸೂಪರ್ ಫ್ರೆಶ್ ಅಪ್ಡೇಟ್ಸ್ಗೆ. ಮೊದಲನೇ ಅಪ್ಡೇಟು ಬರ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ರಿಲೇಟೆಡು. ಇನ್ನೇನು ಪಕ್ಕದಲ್ಲೇ ಇದೆಯಲ್ಲಪ್ಪ ಮ್ಯಾಚ್ 10ನೇ ತಾರೀಕು RCB ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸು. ಈ ಮ್ಯಾಚ್ಗೆ ಹಾರ್ದಿಕ್ ಪಾಂಡ್ಯ ಅವರು ಅಬ್ಸೆಂಟ್ ಆಗ್ಬೋದು, ಅದು ಇದು ಅಂತೆಲ್ಲ ಅನ್ಕೊಂಡಿದ್ವಿ. ಬಟ್ ಇನ್ನೂ ಕ್ಲಿಯರ್ ಕಟ್ ಕ್ಲಾರಿಟಿ ಇಲ್ಲ, ಆಡ್ತಾರ ಆಡೋದಿಲ್ವ ಅಂತ. ಬಟ್ ಸ್ಕ್ವಾಡ್ನ ಜಾಯ್ನ್ ಆಗಿದ್ದಾರೆ ರಾಯ್ಪುರಲ್ಲಿ, ಬೆಂಗಳೂರಲ್ಲಿ NCA ಹತ್ರ ಸ್ವಲ್ಪ ರಿಹ್ಯಾಬ್ ಎಲ್ಲ ಮುಗಿಸ್ಕೊಂಡು ಆ ಇಂಜುರಿ ಆದ ನಂತರ ಮತ್ತೆ ಇವಾಗ ಮರಳಿದ್ದಾರೆ ರಾಯ್ಪುರಲ್ಲಿ. ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ ಜೊತೆಗಿದ್ದಾರೆ. ಬಂದರೂ ಬರ್ಬೋದು, ಆಡ್ಬೋದು. ರಾಪಿಡಾಗಿ ಬಂದ್ಬಿಟ್ಟು ಪಟ್ಟಣಂಗೆ ಆಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಆಡಲ್ಲ ಅಂತಲೂ ಹೇಳೋದಕ್ಕಾಗಲ್ಲ. ಇನ್ನೂ 2 ದಿನ ಗ್ಯಾಪ್ ಇರೋದ್ರಿಂದ ಖಂಡಿತ ಆಡ್ಬೋದು ಅಂತಲೂ ಕೂಡ ಅನ್ನಿಸ್ತಿದೆ. ರಾಯ್ಪುರಲ್ಲಿ ಲ್ಯಾಂಡ್ ಆಗಿದ್ದಾರೆ ಪಾಂಡ್ಯ. ಅಪ್ಡೇಟ್ ಬಿಟ್ಟು ವಿರಾಟ್ ಕೊಹ್ಲಿ ಅವರ ಈ ಒಂದು ಕ್ರೇಜಿ ಸ್ಟ್ಯಾಟ್ಸ್ನ ಕೇಳ್ತು ಅಂದರೆ ಕಳೆದೊಯ್ತಿರಾಗರು. 9 ವರ್ಷ ಆದ ನಂತರ ವಿರಾಟ್ ಕೊಹ್ಲಿ ಅವರು IPL ಡಕ್ಔಟ್ ಆಗಿದ್ದಾರೆ ಅಂತಂದ್ರೆ ನಂಬ್ತೀರಾ? ನಂಬಲೇಬೇಕು. ಇವಾಗ ಹೇಳ್ತಾರೆ ಬೇಜಾನ್ಸಲಿ ನೋಡ್ತೀವಿ, ಸುಮ್ಮನೆ ಇರೋಗಿರೋ ಅಲ್ಲೇ 2021 2022 ಏನೋ ಫಾರ್ಮಲ್ಲಿ ಇಲ್ಲ ವಿರಾಟ್ ಕೊಹ್ಲಿ, ಬೇಗನೆ ಔಟ್ ಆಗ್ತಿರೋ, ಡಕ್ಔಟ್ ಎಲ್ಲ ಆಗಿದ್ದಾರೆ. ನೋಡಿದ್ದೀನಿ ನಾನು, ಮೊದಲನೇ ಬಾಲೆ ಗೋಲ್ಡನ್ ಡಕ್ಕು ಆಗಿದ್ದಾರೆ, ಎಲ್ಲ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಚೇಸ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರು ಡಕ್ಔಟ್ ಆಗಿದ್ದು 9 ವರ್ಷದ ಹಿಂದೆ. ಅದೇ RCB 49ಕ್ಕೆ ಆಲ್ ಔಟ್ ಆಗಿರ್ತಾರಲ್ಲ KKR ಅಗೇನ್ಸ್ಟು, ಆ ಮ್ಯಾಚಲ್ಲಿ ಆಗಿದ್ದು. ಅದಾದ ನಂತರ 9 ವರ್ಷ, ಆಲ್ಮೋಸ್ಟ್ ಒಂದು ಡೆಕೇಡ್ ಆದ ನಂತರ ಚೇಸ್ ಅಂತ ಬಂದಾಗ ಡಕ್ಔಟ್ ಆಗಿರೋದು ವಿರಾಟ್ ಕೊಹ್ಲಿ. ಅಲ್ಲಿ ಗೋಲ್ಡನ್ ಡಕ್ ಆಯಿತು ಅಂದರೆ ಇಲ್ಲಿ ಸಿಲ್ವರ್ ಡಕ್ ಆಗಿರೋದು. ಅಪ್ಡೇಟ್ ನಂಬರ್ 3 ಬರ್ತಾ ಇದೆ. ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಟು IPL 2028. ನೆಕ್ಸ್ಟ್ ಸೀಸನ್ ಅಲ್ಲ, ನೆಕ್ಸ್ಟ್ ಸೀಸನ್ ಕೂಡ 74 ಮ್ಯಾಚ್ ಇರುತ್ತೆ ಅಂತಲೇ ಅಪ್ಡೇಟ್ ಇದೆ. ಅದ್ರ ನೆಕ್ಸ್ಟ್ ಸೀಸನ್ 28 ಸೈಕಲ್ ಬರುತ್ತಲ್ಲ, ಸೂಪರ್ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ. ಹೊಸ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಕೂಡ ಬಂದಿರುತ್ತೆ. ಹೊಸ್ದಾಗಿ ಸ್ಟಾರ್ಟ್ ಆಗುತ್ತೆ. ಮೆಗಾ ಆಕ್ಷನ್ ಬೇರೆ. ಎಲ್ಲ ನೋಡ್ತು ಅಂತ ಅಂದಾಗ ಹೊಸ್ದಾಗಿ ತೊಗೊಂಬರ್ಬೋದು. IPL ಅವರು 94 ಮ್ಯಾಚ್ನ ಈ ಸೀಸನ್ನು ನಡೆಸಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅಪ್ಡೇಟು ಬರ್ತಾ ಇದೆ ಮಗ. ಇದು ಇವಾಗೇನು ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋಂಥ ಅಪ್ಡೇಟ್ ಅಲ್ಲ, ಹಿಂದೆನೂ ಕೂಡ ಚರ್ಚೆಲಿತ್ತು. ಈಗಲೂ ಕೂಡ ಅದೇ ಅಪ್ಡೇಟ್ ಬರೆದು 94 ಮ್ಯಾಚ್ನ ಇಡಬಹುದು ಅಂತ. ಇಲ್ಲಿ ಕನ್ಸರ್ನ್ ಆಗಿರೋದೇನೋ ಅಂದರೆ ವಿಂಡೋನೇ ಮೇನು ಕನ್ಸರ್ನ್ ಆಗಿರೋದು. ಅದೇನು 2 ತಿಂಗಳು ವಿಂಡೋ ಇರುತ್ತಾ, ಅಥವಾ 2.5 ತಿಂಗಳು ಇರುತ್ತಾ, 3 ತಿಂಗಳವರೆಗೂ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ IPLನ, ಅಥವಾ 2 ತಿಂಗಳೇ ಇಟ್ಬಿಟ್ಟು ಮಲ್ಟಿಪಲ್ ಡಬಲ್ ಹೆಡರ್ಸ್ ವರ್ಲ್ಡ್ ಕಪ್ ಎಲ್ಲ ನಡೆಸ್ತಾರಲ್ಲ, ಆ ಥರ ಮಲ್ಟಿಪಲ್ ಡಬಲ್ ಹೆಡರ್ಸ್ಗಳನ್ನ ಇಟ್ಬಿಟ್ಟು ಏನೋ ಮಾಡ್ತಾರೆ. ಆ ಥರ ಆಯಿತು ಅಂದರೆ ಖಂಡಿತ IPL ಅಷ್ಟರ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಮಲ್ಟಿಪಲ್ ಡಬಲ್ ಹೆಡರ್ಸ್ನ ಇಟ್ಬಿಟ್ಟು ಏನಾದ್ರು ಮಾಡ್ತು ಅಂತ ಅಂದಾಗ ಇವಾಗ ಏನು ಪ್ಯಾಟರ್ನ್ ನಡೀತಿದೆ ಅದೇ ಪ್ಯಾಟರ್ನ್ ನಡೀತು ಅಂತಂದರೆ ಬೆಟರ್ ಆಗಿರುತ್ತೆ. ಬೇಕಾದ್ರೆ ಎಕ್ಸ್ಟೆನ್ಷನ್ ಕೊಡಿ, ನಂಬರ್ ಆಫ್ ಡೇಸಲ್ಲಿ ಎಕ್ಸ್ಟೆನ್ಷನ್ ಕೊಡಲಿ. ಅದೇ ನೋಡಿ ಮಲ್ಟಿಪಲ್ ಡಬಲ್ ಹೆಡರ್ಸ್, ವೀಕ್ ಡೇಸನ್ನು ಕೂಡ ಡಬಲ್ ಹೆಡರ್ಸ್ ಇಡ್ತು ಅಂತಂದರೆ ಸಕ್ಸಸ್ ಆಗುತ್ತೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಅಪ್ಡೇಟ್ ನಂಬರ್ 4 ಇದು ಬರ್ತಾ ಇದೆ. ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇದು. ಇದು ಆಗಬಹುದು ಅನ್ನೋ ಥರನೇ ಅನ್ನಿಸ್ತಾ ಇದೆ. ಅಫಿಷಿಯಲ್ ಆಗಿ ಏನು ಬಂದ್ಬಿಟ್ಟು ಏನು BCCI ಅವರು ಹೇಳಿಲ್ಲ. ಬಟ್ ಇನ್ಸೈಡ್ ರಿಪೋರ್ಟ್ ಪ್ರಕಾರ ಬರ್ತಾ ಇರೋದೇನು ಅಂತಂದರೆ ಶ್ರೇಯಸ್ ಅಯ್ಯರ್ ಅವ್ರನ್ನ ಅಫಿಷಿಯಲ್ ಆಗಿ T20ಗೆ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದಾರೆ ಅಂತ ಅಪ್ಡೇಟ್ ಇದೆ. ಈ ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ. ಈ IPLನ ರಿಸಲ್ಟು ಅವ್ರು ಟ್ರೋಫಿ ಗೆಲ್ತಾರೋ ಅಥವಾ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರೋ ಬಿಡ್ತಾರೋ ಅದು ಇದು ಎಲ್ಲ ಗೊತ್ತಿಲ್ಲ. ಬಟ್ ಅವ್ರನ್ನ ಏನೋ ಕ್ಯಾಪ್ಟನ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದಾರೆ ಅಂತ ಅಪ್ಡೇಟು ಬಂದಿದೆ ಮಾಮ್. ಇದು ಸ್ವಲ್ಪ ಜನಕ್ಕೆ ಓಕೆ ಅಂತ ಅನ್ನಿಸ್ಬೋದು. ಇಲ್ಲ ಅಂದರೆ ಸ್ವಲ್ಪ ಜನಕ್ಕೆ ಈ T20 ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್, T20 ವರ್ಲ್ಡ್ ಕಪ್ ಗೆದ್ದಿದ ತಕ್ಷಣ ಬಿಟ್ಬಿಟ್ರ ಅವ್ರನ್ನ, ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ತಕ್ಷಣ ಬಿಟ್ಬಿಟ್ರ ಅವ್ರ ಕ್ಯಾಪ್ಟನ್ಸಿನ. ಇದು ಯಾವ ಥರ ಆಗಿರೋ, ಏನಾದ್ರು ಫೇಲ್ ಆಯಿತು ಅಂದರೆ ಕ್ಯಾಪ್ಟನ್ಸಿಲಿ ಬಿಡೋ ಅಗತ್ಯತೆ ಇದೆ. ಫೇಲ್ ಆಗಿಲ್ಲ ಕ್ಯಾಪ್ಟನ್ಸಿಲಿ, ಅಷ್ಟು ಸೀರೀಸ್ಗಳನ್ನ ಗೆಲ್ಸಿದ್ರೆ, ವರ್ಲ್ಡ್ ಕಪ್ನ ಗೆಲ್ಸಿದ್ರೆ, ಹೆಂಗೆ ಬಿಟ್ಬಿಡ್ತಾರೆ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಅಂತ ಕೇಳ್ಬೋದು ಇವಾಗ. ಪ್ಲೇಯರ್ನ ಇಂಡಿವಿಜುವಲ್ ಸ್ಟ್ಯಾಟ್ಸ್ನು ಕೂಡ ಅಂದರೆ ಪರ್ಫಾರ್ಮೆನ್ಸ್ನು ಕೂಡ ಖಂಡಿತ ಮ್ಯಾಟ್ರ್ ಆಗುತ್ತೆ. ಸೂರ್ಯ ಅಂತ ಫಾರ್ಮಲ್ಲಿ ಬೇರೆ ಇಲ್ಲ, ಜೊತೆಗೆ ಇವ್ರು ಬೇರೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ಜೊತೆ ಟೀಮ್ನು ಕೂಡ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಹೌದು, ರೀಸೆಂಟಾಗಿ ಒಂದು 3 ಮ್ಯಾಚ್ನ ಸೋತಿರ್ಬೋದು, ಬಟ್ ಆದರೂ ಕೂಡ ಟೀಮ್ನ ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದಾರೆ. ಲಾಸ್ಟ್ ಸೀಸನು ಫೈನಲ್ಸ್ ಕೂಡ ಬಂದಿದ್ದಾರೆ. ಆ್ಯಂಡ್ KKRನ ಟ್ರೋಫಿ ಕೂಡ ಗೆಲ್ಸಿದ್ದಾರೆ. ಸ್ಟ್ಯಾಟ್ಸ್ ಅನ್ನೋದು ಚೆನ್ನಾಗಿನೇ ಮೇಂಟೈನ್ ಮಾಡಿದರೆ ಶ್ರೇಯಸ್ ಅಯ್ಯರು. ಅದಕ್ಕೋಸ್ಕರ ಐರ್ಲೆಂಡ್ ಸೀರೀಸ್ಗೆ, ಇಂಗ್ಲೆಂಡ್ ಸೀರೀಸ್ಗೆ ಏನೋ ಅವ್ರನ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಜಸ್ಟ್ ವೈಟ್ ಮಾಡೋಣ ಅಷ್ಟೇ. ಅಪ್ಡೇಟ್ ನಂಬರ್ 5 ವಿರಾಟ್ ಕೊಹ್ಲಿ ಅವರು ಪ್ರಿನ್ಸ್ಗೆ ಏನಂತ ಹೇಳಿದ್ರು ಅಂತ ಅಂದರೆ, ನೆನ್ನೆ ನೋಡಿ ಪ್ರಿನ್ಸು ಕಿಂಗ್ ವಿಕೆಟ್ ಎತ್ಬಿಟ್ರು. ಅವರು ಪೋಸ್ಟ್ ಮ್ಯಾಚಲ್ಲಿ ಬಂದ್ಬಿಟ್ಟು ಮಾತಾಡಿದ್ರು ಪ್ರಿನ್ಸ್ ಅವರು. ವಿರಾಟ್ ಕೊಹ್ಲಿ ಅವರು ಬೆಂಗಳೂರಲ್ಲಿ ಮ್ಯಾಚ್ ನಡೆದಾಗ ಲಕ್ನೋ ಸೂಪರ್ ಜೈಂಟ್ಸ್ದು ಮೊದಲನೇ ಮ್ಯಾಚ್ ಆಯ್ತಲ್ಲ, ಸೋತ್ರಲ್ಲ, ಅವಾಗ ಪ್ರಿನ್ಸ್ ಯಾದವ್ ಅವರಿಗೆ ಒಂದು ಕಿವಿ ಮಾತು ಹೇಳಿದ್ರಂತೆ, ಈ ಥರ ಫಾಲೋ ಅಪ್ ಮಾಡೋ ಮಗ, ನೀನು ಉದ್ಧಾರ ಆಗ್ತೀಯಾ, ಸೈಕಾಗಿ ಬೌಲಿಂಗ್ ಮಾಡ್ತೀಯ ಅಂತ. ಆ್ಯಂಡ್ ಈ ಒಂದು ಟೂರ್ನಮೆಂಟಲ್ಲಿ ಆಲ್ಮೋಸ್ಟ್ 16 ವಿಕೆಟನ್ನು ಎತ್ತಿದ್ರು. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಪ್ರಿನ್ಸ್ ಯಾದವ್. ಒನ್ ಆಫ್ ದ ಪಾಸಿಟಿವ್ಸ್ ಅಂತ ಹೇಳಬೇಕು. ಇರೋವಂಥ ಬೌಲಿಂಗ್ ಯೂನಿಟಲ್ಲೇ ಅವರೇ ಸಖತ್ತಾಗಿ ಬೌಲಿಂಗ್ ಪರ್ಫಾರ್ಮ್ ಮಾಡಿರೋದು. LSG ಅಂತ ಬಂದಾಗ ವಿರಾಟ್ ಕೊಹ್ಲಿ ಏನು ಹೇಳಿದ್ರು ಅಂತ ಅಂದರೆ, ಮಗ ನೀನು ಲೈನು ಲೆಂತು ಅಂತ ಬಂದಾಗ ಲೈನ್ನ ನೀನು ಸಿಕ್ಕಾಪಟ್ಟೆ ಕಂಟ್ರೋಲ್ ಇಟ್ಕೊಬೇಕು. ಲೆಂತ್ನ ಫಿಕ್ಸ್ ಮಾಡಿಬಿಡು. ಬಾಲ್ ಮೂವ್ ಆಗ್ತಾ ಇದೆ ಅಂತಂದರೆ ಲೈನ್ನ ನೀನು ಕರೆಕ್ಟಾಗಿ ಮೈಂಟೈನ್ ಮಾಡು. ಲೆಂತ್ನ ಫಿಕ್ಸ್ ಮಾಡಿ ಇಟ್ಕೊಂಬಿಡು. ಬಾಲ್ ಮೂವ್ ಆಗ್ತಾ ಇಲ್ಲ ಅಂದರೆ ಬೇಕಾದ್ರೆ ಹಿಂಗೆ ಆಡೋದು ನಡೀತದೆ. ಬಾಲ್ ಮೂವ್ ಆಗ್ತಾ ಇದೆ ಅಂತಂದರೆ ಇನಿಷಿಯಲಿ ನೀನು ಈ ಥರ ಮಾಡಪ್ಪ, ಲೈನ್ನ ನೀನು ಕಂಟ್ರೋಲ್ ಇಟ್ಕೊಬೇಕು. ಲೈನು ಮೇಯ್ನು ಕ್ರಿಕೆಟಲ್ಲಿ. ಲೆಂತು ಫಿಕ್ಸ್ ಆಗಿ ಇಟ್ಕೊಬೇಕು, ಲೈನ್ನ ನಾವು ಕಂಟ್ರೋಲ್ ಮಾಡ್ಕೊಬೇಕು ಅಂತ ಹೇಳಿದ್ರಂತೆ. ಅದೇ ರೀತಿ ಇವರು ಮಾಡಿದಂತೆ ಫಿಕ್ಸ್ ಆಗಿ ಇಟ್ಕೊಂಡಿದ್ರಂತೆ.
ಲೈನ್ನ ಮಾತ್ರ ಇವರು ಹಂಗೆ ಹಿಂಗೆ ಆ ಕಡೆ ಈ ಕಡೆ ಆಟ ಆಡಿಸ್ತಾ ಇದ್ದಂತೆ. ಹಂಗೆ ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ಕೂಡ ತೆಗೆದೆ ನಾನು ಅಂತ ಹೇಳಿದರೆ. ಅಪ್ಡೇಟ್ ನಂಬರ್ 6, ಪ್ಯಾಟ್ ಕಮಿನ್ಸ್ ಅವ್ರಿಗೆ ಒಂದು ಆಫರ್ ಬಂದಿದೆ ಅಂತಪ್ಪ ಕ್ರಿಕೆಟ್ ಆಸ್ಟ್ರೇಲಿಯಾ ಕಡೆಯಿಂದ. ಕಾಂಟ್ರಾಕ್ಟ್ನ ನೀನು ಸೈನ್ ಮಾಡಿಬಿಡು ಗುರು. ಅಂದರೆ ಏನು ಈಚೆಗಡೆ ಹೋಗ್ಬಿಟ್ಟು ಆಡೋಕ್ಕೆ ಪರ್ಮಿಷನ್ ಸಿಗುತ್ತೋ ಸಿಗಲ್ವೋ ಇವರಿಗೆ ಗೊತ್ತಿಲ್ಲ. ಸೈನ್ ಮಾಡ್ತೋಂದ್ರೆ ಸಿಗಲ್ಲ ಅನ್ನೋ ಥರ ಕಾಣಿಸ್ತೈತೆ. 2029 ಕೂಡ ಇವರಿಗೆ ಆ ಕಾಂಟ್ರಾಕ್ಟ್ನ ಸೈನ್ ಮಾಡಬೇಕಂತೆ. ಸೊ ನನ್ನ ಪ್ರಕಾರ ಈಚೆಗಡೆ ಹೋಗಿ ಆಡೋದಕ್ಕಾಗೋದಿಲ್ಲ ಇವರು. ಅಂದರೆ IPL ಆಗಿರಲಿ ಅಥವಾ ಬೇರೆ ಲೀಗ್ಗಳನ್ನಾಗಿರಲಿ ಈಚೆ ಹೋಗಿ ಎಲ್ಲೂ ಆಡೋದಕ್ಕಾಗಲ್ಲ. ಕಂಪ್ಲೀಟಾಗಿ ಆಸ್ಟ್ರೇಲಿಯನ್ ಕ್ರಿಕೆಟಿಗೆ ಮಾತ್ರ ಸೀಮಿತವಾಗಿರಬೇಕು ಪ್ಯಾಟ್ ಕಮಿನ್ಸ್. ಸೊ ವರ್ಷಕ್ಕೆ 27.45 ಕೋಟಿ ಕೊಡ್ತೀವಿ ಅಂತ ಇವರು ಆಫರ್ ಮಾಡಿದಂತೆ ಕ್ರಿಕೆಟ್ ಆಸ್ಟ್ರೇಲಿಯಾದವರು. ಕಾಂಟ್ರಾಕ್ಟಿಗೆ ಸೈನ್ ಮಾಡಿಬಿಡ ಮಚ್ಚ ನೀನು ಅಂತ. ಸೊ ಇದಕ್ಕೆ ಏನು ಮಾಡ್ತಾರೆ ಅಂತ ಇನ್ನೂ ಸಹ ಗೊತ್ತಿಲ್ಲ. ವರ್ಷಕ್ಕೆ ಇನ್ನು 3 ವರ್ಷ, ಆಲ್ಮೋಸ್ಟ್ 3-4 ವರ್ಷ 2029 ಕೂಡ ಕಾಂಟ್ರಾಕ್ಟ್ನ ಎಕ್ಸ್ಟೆನ್ಷನು ಸಿಗುತ್ತೆ ಇವರಿಗೆ ಅಂತ ಕ್ರಿಕೆಟ್ ಆಸ್ಟ್ರೇಲಿಯಾ ಅವರು ಡಿಮ್ಯಾಂಡ್ನೇ ಇಟ್ಟಿದ್ದಾರಂತೆ. ಸೈನ್ ಮಾಡು ಬಾಗುರು ನೀನು ಅಂತ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಇನ್ ಕೇಸ್ ನಾವು ನೆಕ್ಸ್ಟ್ ವರ್ಷ IPL ಆಡೋದಕ್ಕೆ ಬರಲಿಲ್ಲ ಇವರು ಅಂತಂದರೆ ಅಥವಾ ಬೇರೆ ಲೀಗ್ ಎಲ್ಲೂ ಆಡ್ತಾ ಇಲ್ಲ ಅಂದರೆ ನಾವು ಅರ್ಥ ಮಾಡ್ಕೋಬೇಕು. ಕಾಂಟ್ರಾಕ್ಟ್ನ ಸೈನ್ ಮಾಡಿಬಿಡಿದ್ರೆ ಅವ್ರಿಗೆ ವರ್ಷಕ್ಕೆ 27.45 ಕೋಟಿ ಸಿಗ್ತಾ ಇದೆ ಅಂತ. ಅಪ್ಡೇಟ್ ನಂಬರ್ 7, ಸ್ವಲ್ಪ ಜನ CSKಯ ಫ್ಯಾನ್ಸ್ಗಳು ಕಾಮೆಂಟ್ ಮಾಡ್ತಾ ಇದ್ರಿ, MS ಧೋನಿಗೆ ನಿಜವಾಗ್ಲೂ ಇಂಜುರಿ ಆಗಿದೆಯಮ್ಮ, ನೀನು ಏನೇನೋ ಸುಮ್ಮನೆ ಅರೆ ಬೋಡೆ ಥರ ಬಿಡಬೇಡ, ಅಲ್ಲಿ ನಮಗೆ ಗೊತ್ತು ಅವ್ರಿಗೆ ಇಂಜುರಿ ಆಗಿದೆ, ಎರಡು ಇಂಜುರಿ ಆಗಿದೆ, ಬ್ಯಾಕ್ ಟು ಬ್ಯಾಕ್ ಇಂಜುರಿ ಆಗಿದೆ, ಅದು ಇದು ಅಂತೆಲ್ಲ ಭ್ರಮೇಲೆ ಬದುಕ್ತಾವ್ರೆ. ಅಲ್ಲ ಗುರು, ಇಂಜುರಿ ಆಗ್ಯಾರ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡೋದು ಓಕೆ, ವಿಕೆಟ್ ಕೀಪಿಂಗ್ ಪ್ರಾಕ್ಟೀಸ್ ಮಾಡೋದು ಓಕೆ, ಬೌಲಿಂಗ್ನೂ ಪ್ರಾಕ್ಟೀಸ್ ಮಾಡ್ತಾವ್ರಲ್ಲ ಗುರು. ನೋಡಿ ಅಲ್ಲಿ MS ಧೋನಿಯವರು ಬೌಲಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ತಾವ್ರೆ. ಇಂಜುರಿ ಆಗಿಲ್ಲ ಅಮ್ಮ MS ಧೋನಿಗೆ, ಫಿಸಿಕಲಿ ಫಿಟ್ ಇಲ್ಲ ಅಂತ ಹೇಳಿ ಮ್ಯಾಚ್ನ ಆಡೋ ಥರ ಫಿಟ್ನೆಸ್ ಇಲ್ಲ. MS ಧೋನಿ ಅವರಿಗೆ ಸ್ವಲ್ಪ ಏಜ್ ಆಗಿದೆ, ಅದರಿಂದ ಅವರೇ ಅವಾಯ್ಡ್ ಮಾಡ್ತಿದ್ದಾರೆ ಮ್ಯಾಚ್ಗಳನ್ನ ಅಂತೇಳಿ. ಇಂಜುರಿ ಆಗಿದೆ ಅಂತಂದರೆ ಇಂಜುರಿ ಆಗಿರೋ ಪ್ಲೇಯರ್ಗಳು ಬಂದ್ಬಿಟ್ಟು ವಿಕೆಟ್ ಕೀಪಿಂಗ್ ಮಾಡ್ತಾರಾ, ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾರಾ, ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಾರಾ? ಸೊ ಇವೆಲ್ಲ ಮಾಡೋದಿಲ್ಲ. ಸೊ ನೋಡಿ, ಬೌಲಿಂಗ್ ಬೇರೆ ಪ್ರಾಕ್ಟೀಸ್ ಮಾಡ್ತಾರೆ MS ಧೋನಿ. ಅಂದರೆ ಬೌಲಿಂಗ್ ಮಾಡ್ತಾರಾ ಅಂತ ಕೇಳೋಕೆ ಹೋಗ್ಬಿಡಿ ನನಗೆ. 17ನೇ ತಾರೀಕು ಏನು ಆಡ್ತಾರೆ ಅವತ್ತು ಪಕ್ಕ ಆಡ್ತಾರೆ ನೋಡಿ. ಬಂದ್ಬಿಟ್ಟು ಅವತ್ತು ಇಂಜುರಿ ಅವೆಲ್ಲ ಏನೂ ಮ್ಯಾಟ್ರ್ ಆಗೋದಿಲ್ಲ. ಅವತ್ತು ಪಕ್ಕ ಬಂದು ಆಡ್ತಾರೆ. ಸಿಂಪಲಾಗಿ ಹೇಳಬೇಕು, ನಾನು ಅವತ್ತೇ ಹೇಳಿದ್ದೀನಿ MS ಧೋನಿಗೆ ಇಂಜುರಿ ಆಗಿಲ್ಲ, ಅವರೇ ಬೇಕು ಅಂತ ಮ್ಯಾಚ್ಗಳನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 8, ನಿನ್ನೆ ಮ್ಯಾಚ್ ಎಲ್ಲ ಮುಗ್ದಾದ ನಂತರ ರಿಷಬ್ ಪಂತ್ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಗುರು. ಅವ್ರು ಹೇಳ್ತಾರೆ, ವಿ ಹ್ಯಾವ್ ನೋ ಚಾನ್ಸ್ ಆಫ್ ಕ್ವಾಲಿಫೈಯಿಂಗ್ ಫಾರ್ ಟಾಪ್ 4 ದಿಸ್ ಸೀಸನ್ ಎನಿಮೋರ್. ವಿ ವಿಲ್ ಟ್ರೈ ಟು ಡೂ ಬೆಟರ್ ನೆಕ್ಸ್ಟ್ ಸೀಸನ್ ಆ್ಯಂಡ್ ಪ್ಲೇ ಕ್ರಿಕೆಟ್ ವಿತ್ ಲಾಟ್ ಮೋರ್ ಕ್ಲಾರಿಟಿ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಗೊತ್ತು ಈ ಸೀಸನ್ ಕ್ವಾಲಿಫೈ ಆಗೋದಕ್ಕಾಗೋದಿಲ್ಲ. ಹೌದು, 0.5% ಚಾನ್ಸು, ದರ್ ಇಸ್ ಆಲ್ಮೋಸ್ಟ್ 1% ಚಾನ್ಸು, ದಟ್ ಚಾನ್ಸ್ ಇಸ್ ಗುಡ್ ಎನಫ್ ಏನೇ ಹೇಳ್ಬೋದು. ಬಟ್ ಆದರೂ ಕೂಡ ಅವರಿಗೆ ಅನ್ನಿಸ್ತಾ ಇಲ್ವೋ ಇರೋ ಮ್ಯಾಚ್ಗಳನ್ನೆಲ್ಲ ಗೆಲ್ತೀವಿ, ವಿತ್ ಬೆಟರ್ ರನ್ ರೇಟ್ನಾಗ ಗೆಲ್ತೀವಿ. ಆ್ಯಂಡ್ ಎಲ್ಲ ನೋಡಿ, ನಾವು RCB 2024 ಸೀಸನಾಗ ಕ್ವಾಲಿಫೈ ಆಗೋದಕ್ಕೆ ಎಲ್ಲ ನಮ್ಮ ಕಡೆನೇ ಆಯಿತು. ಅಲ್ಲೇನು ನಮ್ಮ RCB ಎಲ್ಲ ಮ್ಯಾಚ್ನಾಗ ಗೆದ್ಬಿಟ್ಟು ಮಾತ್ರಕ್ಕೆ ಕ್ವಾಲಿಫೈ ಆಗಿಬಿಡ್ತಾರೆ ಅಂತ ಇರಲಿಲ್ಲ ಸೀನ್ಸು. ಅಲ್ಲಿ ಹೆಂಗಿತ್ತು ಅಂದರೆ ಎಲ್ಲ ಅವ್ರು ಸೋಲ್ಬೇಕು, ಇವ್ರು ಗೆಲ್ಲಬೇಕು, ಅವ್ರು ಸೋಲ್ಬೇಕು ಅನ್ನೋ ಥರ ಇತ್ತು ಸೀನ್ಸು. ಸೊ ನಮ್ಗೆ ಅದೇ ಥರನೇ ಆಯಿತು. ಲಾಸ್ಟ್ ಮ್ಯಾಚು ಗೊತ್ತಲ್ಲಪ್ಪ ಯಾವ ಥರ ಇತ್ತು ಸೀನ್ಸು ಅಂತ. CSKನ ಹೊಡಿಲೇಬೇಕಾಗಿತ್ತು ನಾವು, ಅದು ಆ ರನ್ ರೇಟಲ್ಲೇ ಹೊಡಿಬೇಕಾಗಿತ್ತು. ಸೊ ಏನೇನೋ ಸೀನ್ಸ್ಗಳಿತ್ತು. ಸೊ ಎಲ್ಲ ಸೀಸನು ಈ ಥರ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಅವ್ರಿಗೆ ಕಾನ್ಫಿಡೆನ್ಸು ಕೂಡ ಇಲ್ಲ, ಆ ಥರ ಮಿರಾಕಲ್ಸ್ಗಳೆಲ್ಲ ಆಗೋಗ್ಬಿಡುತ್ತೆ ಈ ಸೀಸನ್ ಅಂತ. ಸೊ ಬಂತು ಅಂತಂದರೆ ಎಷ್ಟೋ ಸಲ ನೋಡಿದ್ದೀವಿ ಆಗಿರೋದನ್ನ. ಸನ್ರೈಸರ್ಸ್ ಹೈದರಾಬಾದ್ ಕ್ವಾಲಿಫೈ ಆಗಿಬಿಟ್ಟು 4ನೇ ಪೊಸಿಷನಲ್ಲಿ ಟ್ರೋಫಿ ಗೆದ್ದಿರೋ ಅಂತದೆಲ್ಲ ನೋಡ್ಬಿಟ್ಟಿದ್ದೀವಿ. ಬಟ್ ಇವರಿಗೆ ಇಲ್ಲಿ ಹೋಪ್ಸು ಅನ್ನೋದೇ ಇಲ್ವಲ್ಲ. ಇಲ್ಲ ಗರೋ ಈ ಥರ ಆಗುತ್ತೆ, ನಾವು ಗೆದ್ಬಿಡ್ತೀವಿ, ಕ್ವಾಲಿಫೈ ಆಗಿಬಿಡ್ತೀವಿ, ಏನೋ ಒಂದು ಆಗಿಬಿಡುತ್ತೆ ಅನ್ನೋ ಥರ ಏನೋ ಹೋಪ್ಸೇ ಇಟ್ಕೊಂಡಿರಲ್ಲ. ಕ್ಲಾರಿಟಿಯಲ್ಲಿ ಇದ್ದಾರೆ ಅವರು. ನೆಕ್ಸ್ಟ್ ಸೀಸನು ಬರ್ತೀವಿ, ವಾಪಸ್ ಸಖತ್ತಾಗಿ ಬರ್ತೀವಿ ಅಂತ ಇವರು ಅಷ್ಟೇ ಹೇಳ್ತಾ ಇರೋದು. ಮಿಚೆಲ್ ಮಾರ್ಷ್ ಕೂಡ ಅದನ್ನೇ ಹೇಳಿದ್ದು ಮ್ಯಾಚ್ ಆದ ನಂತರ. ನಮಗೆ ಹೋಪ್ಸ್ ಇಲ್ಲ ಈ ಸೀಸನು, ಏನಾಗುತ್ತೆ ಇದಾಗುತ್ತೆ, ನಾವು ಇಷ್ಟು ಮ್ಯಾಚ್ನ ಸೋತ್ಬಿಟ್ಟು 7 ಮ್ಯಾಚ್ನ ಸೋತ್ಬಿಟ್ಟು ಕ್ವಾಲಿಫೈ ಆಗಬೇಕು ಅಂತ ಅಂದ್ಕೊಳ್ಳೋದು ದಡ್ತನ. ಆ್ಯಂಡ್ ನೆಗೆಟಿವ್ ಇದೆ ನೆಟ್ ರನ್ ರೇಟು, ಎಲ್ಲ ಮ್ಯಾಚ್ನ ಗೆಲ್ಲೋದು ಸಿಕ್ಕಾಪಡೆ ಒಂಥರ ಇಂಪಾಸಿಬಲ್ ಥರನೇ ಆಗಿದೆ. ಬಟ್ ಏನಾದ್ರು ಮಿರಾಕಲ್ ಆಗಬೇಕು, ಕ್ವಾಲಿಫೈ ಆಗಬೇಕು ಅಂದರೆ ಗಿರಾಕಲ್ ಆಯಿತು ಅಂದರೆ ಏನಾದ್ರು ಟ್ರೋಫಿ ಗಿಫಿ LSG ಹೊಡೆದ್ಬಿಟ್ರು ಅಂತಂದರೆ ಅದಕ್ಕಿಂತ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ IPL ಅಲ್ಲಿ ಇನ್ನೂ ಒಂದಿರೋದಿಲ್ಲ. ಮತ್ತೆ ಸಿಗೋಣ ಮುಂದೆ ನೋಡಿದ್ರೆ. ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ಮಗ.